ಶ್ರೀರಾಮ ಸಮರ್ಥ. ಮಾರ್ಚ್ 21. ಮನುಷ್ಯನಿಗೆ ಎಷ್ಟೇ ಪ್ರಾಪ್ತವಾದರೂ ಅವನ ಆಶೆಯು ಹಾಗೆಯೇ ಉಳಿಯುತ್ತದೆ. ಜಗತ್ತಿನಲ್ಲಿ 2 ಪ್ರಕಾರದ ರೋಗಗಳು ಮನುಷ್ಯನನ್ನು ಯಾವಾಗಲೂ ಕಾಡುತ್ತಿರುತ್ತವೆ. ಒಂದು ಹಸಿವೆಯಾಗದಿರುವ ರೋಗ. ಇದಕ್ಕೆ ಎಷ್ಟೇ ಔಷಧೋಪಚಾರ ಮಾಡಿದರೂ ಉಪಯೋಗವಾಗುವುದಿಲ್ಲ. ಇಂಥ ರೋಗಿಗಳಿಗೆ ಪಂಚಪಕ್ವಾನ್ನಗಳ ಊಟ ಸಿದ್ಧವಿದ್ದರೂ ಆಗುವ ಲಾಭವೇನು? ಅವನು ಅನ್ನುತ್ತಾನೆ, ತಿನ್ನಲು ಸಾಕಷ್ಟು ಇದೆ, ಆದರೆ ನನಗೆ ಹಸಿವೆಯೇ ಇಲ್ಲ, ಇದಕ್ಕೇನು ಮಾಡಲಿ? ಎರಡನೇ ರೋಗವೆಂದರೆ ಎಷ್ಟೇ ತಿಂದರೂ ತಿನ್ನುವ ಅಪೇಕ್ಷೆ ತೀರುವುದೇ ಇಲ್ಲ. ಏನೇ ತಿಂದರೂ ಭಸ್ಮವಾಗುತ್ತದೆ. ನಮ್ಮದು ಹೀಗೇ ಇರುತ್ತದೆ. ಆದರೆ ನಮಗೆ ಒಂದೇ ರೋಗವಿರದೆ 2 ರೋಗಗಳಿರುತ್ತವೆ. ಪರಮಾರ್ಥದ ಸಂತೆ ತುಂಬಿರುತ್ತದೆ ಹಾಗೂ ಭಜನೆ ಪೂಜೆ ನಡೆದಿರುತ್ತದೆ. ಆದರೆ ನಮಗೆ ಅದರ ಬಗ್ಗೆ ಪ್ರೇಮವಿಲ್ಲ, ಅದರ ರುಚಿಯೇ ಅನಿಸುವುದಿಲ್ಲ, ನಮಗೆ ಅದರ ನಿಜವಾದ ಹಸಿವೆಯೇ ಆಗಿರುವುದಿಲ್ಲ. ಭಗವಂತನು ನಿಜವಾಗಿಯೂ ನಮ್ಮ ಕಲ್ಪನೆಗಿಂತಲೂ ಬಹಳ ಹೆಚ್ಚು ನಮಗೆ ಕೊಟ್ಟಿರುತ್ತಾನೆ. ಹೆಂಡತಿ, ಮಕ್ಕಳು, ನೌಕರಿ, ವ್ಯವಸಾಯ, ಮನೆ, ಮಾರು ಮುಂತಾದ ಎಷ್ಟೋ ವಿಷಯಗಳನ್ನು ಯಾವುದರಿಂದ ನಮಗೆ ಸುಖ ಸಿಗುತ್ತದೆ ಎಂಬ ಕಲ್ಪನೆ ಇರುತ್ತದೆಯೋ ಅವನ್ನೆಲ್ಲ ಕೊಟ್ಟಿರುತ್ತಾನೆ. ಆದರೆ ನಮ್ಮ ಆಶೆಯು ಮಾತ್ರ ಇವೆಲ್ಲವುಗಳನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಅರಗಿಸಿ ಭಸ್ಮ ಮಾಡಿ ತಾನು ಮಾತ್ರ ಹಾಗೆಯೇ ಉಳಿದಿರುತ್ತದೆ. ಆದರೆ ಭಗವಂತನ ಪ್ರೇಮವು ಮಾತ್ರ ಪ್ರಾಪ್ತವಾಗುವುದಿಲ್ಲ. ಇದು ಹೀಗೆ ಎಷ್ಟು ದಿವಸ ನಡೆಯುವಂತಹದು? ನಾವು ನೀತಿ ಧರ್ಮದಿಂದ ನಡೆಯುತ್ತೇವೆ, ನಮ್ಮ ವರ್ತನೆಯು ಅನುಚಿತವಲ್ಲ ಎಂಬುದೇನೋ ನಿಜ. ಆದರೆ ಇವೆಲ್ಲವುಗಳಿಗೆ ಮುಖ್ಯ ಕಾರಣವೇನೆಂದರೆ ನಾವು ಅನುಚಿತ ವರ್ತನೆ ಮಾಡಿದರೆ ಜನರು ನಮ್ಮ ನಿಂದೆ ಮಾಡುತ್ತಾರೆಂಬ ಭಯ. ಹೀಗೆ ನಮ್ಮಲ್ಲಿಯ ಈ ತೋರಿಕೆಯ ಶಿಷ್ಟತೆ ಹಾಗೂ ಮೇಲಿನ ಸುಧಾರಣೆಯಿಂದ ಏನು ಉಪಯೋಗ? ಮನುಷ್ಯ ಜೀವನವು ಸುಖಿಯಾದರೆ ಮಾತ್ರ ಅದಕ್ಕೆ ಸುಧಾರಣೆ ಅನ್ನಬೇಕು. ಆದರೆ ಇಂದಿನ ಸ್ಥಿತಿಯು ಇದಕ್ಕೆ ವಿಪರೀತವಾಗಿರುತ್ತದೆ. ಸುಧಾರಣೆ ಎಷ್ಟು ಹೆಚ್ಚಿಗೆ ಆಗುವುದೋ ಮನುಷ್ಯನು ಅಷ್ಟು ಹೆಚ್ಚಿಗೆ ಅಸಮಾಧಾನಿಯಾಗಿರುತ್ತಾನೆ. ಪರಮೇಶ್ವರನ ಪ್ರೇಮ ಉಂಟಾಗದ ಹೊರತು ಹಾಗೂ ಬೇರೆ ವಸ್ತುಗಳ ಆಶೆ ಕಡಿಮೆ ಆಗದ ಹೊರತು ಯಾವ ಪ್ರಯೋಜನವೂ ಆಗುವುದಿಲ್ಲ. ತೀರ್ಥಯಾತ್ರೆ, ಪೂಜೆ, ಭಜನೆ ಮುಂತಾದವುಗಳೆಲ್ಲ ಕೇವಲ ಪರಮಾರ್ಥದ ನೆನಪು ಮಾಡಿಕೊಡುತ್ತವೆ. ಆದರೆ ಇವುಗಳಿಂದ ಅಂತರಂಗ ಸುಧಾರಿಸುತ್ತದೆ ಎಂದು ಹೇಳಲಿಕ್ಕಾಗುವುದಿಲ್ಲ. ಅಂತರಂಗ ಸುಧಾರಿಸದಿದ್ದರೆ ಉಳಿದ ಯಾವ ಸಾಧನೆಗಳ ಉಪಯೋಗವೂ ಆಗುವುದಿಲ್ಲ. ಮನುಷ್ಯನಿಗೆ ಎಷ್ಟು ಇದ್ದರೆ ಸಾಕಾಗುತ್ತದೆ ಎಂಬುದೇನೂ ನಿಶ್ಚಿತವಿಲ್ಲ. ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನ ಹೊಂದಿದ್ದಾದರೆ ಇದ್ದದ್ದೇ ಸಾಕಾಗುತ್ತದೆ. ಪರಮಾರ್ಥವನ್ನು ತಿಳಿದುಕೊಂಡು ಮಾಡಿದರೆ ಅದು ಬೇಗನೆ ಸಾಧಿಸುತ್ತದೆ. ಇಂಥ ಮನುಷ್ಯನಿಗೆ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾದ ಕಾರಣವಿಲ್ಲ. ಮನಸ್ಸಿನಲ್ಲಿ ಭಗವತ್ ಪ್ರೇಮ ಇಲ್ಲದೇ ಇದ್ದರೂ ದೇಹದಿಂದ ಅಂದರೆ ಹೊರಗಿನಿಂದ ಅವನ ಪೂಜೆ ಅರ್ಚನೆ ಮಾಡಬೇಕು ಹಾಗೂ ಅವನ ನಾಮಸ್ಮರಣೆ ಮಾಡಬೇಕು. ಪ್ರಾರಂಭದಲ್ಲಿ ಸ್ಮರಣೆಯನ್ನು ಆಗ್ರಹಪೂರ್ವಕವಾಗಿ ಮಾಡಬೇಕಾಗಿ ಬರುತ್ತದೆ. ಆದರೆ ಅಭ್ಯಾಸದಿಂದ ಅದು ಬಾಯಲ್ಲಿ ಕೂಡುತ್ತದೆ. ಇದೇ ಸ್ಮರಣೆಯಿಂದ ಮುಂದೆ ಧ್ಯಾಸವೂ ಹತ್ತುತ್ತದೆ. ನಾನು ಮೊದಲಿನ ವ್ಯಕ್ತಿಯಲ್ಲ, ಈಗ ನಾನು ಭಗವಂತನವನಿರುತ್ತೇನೆ ಎಂದು ಅನಿಸುವುದು ಅವಶ್ಯವಿರುತ್ತದೆ. ಇಂದಿನ ಮುಖ್ಯ ವಿಚಾರ, ಯಾರ ಹವ್ಯಾಸ ಅಂದರೆ ವಾಸನೆ ಪೂರ್ಣವಾಗುವುದಿಲ್ಲವೋ ಅವನು ಆಸೆಗಳನ್ನು ಅವಲಂಬಿಸಿಕೊಂಡಿರುತ್ತಾನೆ. ಆದ್ದರಿಂದ ಅವನಿಗೆ ಸಮಾಧಾನ ಪ್ರಾಪ್ತವಾಗುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.